ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪೈಸ್ ಮನಿ ಕಡೆಯಿಂದ ಒಂದು ಡಿವೈಸನ್ನು ತರಿಸಿದ್ದೀನಿ. ಅದು ಏನಪ್ಪ ಅಂದರೆ ಮಿಂತ್ರಾ L1 ಬಯೋಮೆಟ್ರಿಕ್ ಡಿವೈಸು. ಅದನ್ನು ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನೋಡ್ಬೋದು, ನನಗೆ ಈ ಬಾಕ್ಸು ಈ ರೀತಿಯಾಗಿ ಬಂದಿದೆ. ಇದು ಸ್ಪೈಸ್ ಮನಿ ಕಡೆಯಿಂದ ನಾನು ಆರ್ಡರ್ ಮಾಡಿದ್ದು. ಇದಕ್ಕೆ 3100 ರೂಪಾಯಿ. ಇದು ಸ್ಪೈಸ್ ಮನಿ ಆ್ಯಪ್ನಲ್ಲಿ ನಾನು ಆರ್ಡರ್ ಮಾಡಿದ್ದು. ಇದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕಮ್ಮಿ ಸಿಗ್ಬೋದು. ಬೇಕಾದರೆ ನಿಮಗೆ ಅಮೆಝಾನ್ ಲಿಂಕನ್ನು ನಾನು ಬಯೋನಲ್ಲಿ ಕೊಡ್ತೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಸ್ಪೈಸ್ ಮನಿ ಈ ಒಂದು ಲೋಗೋ ಮುಖಾಂತರ ಅವರು ಇದನ್ನು ನಮಗೆ ಕಳಿಸಿದ್ದಾರೆ. ನೋಡ್ಬೋದು ನೀವು, ಇಲ್ಲಿ ನಮ್ಮ ಅಡ್ರೆಸ್ಸು ಇದೆ. ಈ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಇದನ್ನು ನಾವೀಗ ಅನ್ಬಾಕ್ಸ್ ಮಾಡೋಣ. ಪ್ಯಾಕನ್ನು ರಿಮೂವ್ ಮಾಡೋಣ. ಸ್ಪೈಸ್ ಮನಿ ಕಡೆಯಿಂದ ಬಿಲ್ ಚೀಟಿ ಈ ರೀತಿ ಬಂದಿದೆ. ಇಲ್ಲಿ ಬಿಲ್ ಚೀಟಿ ನೋಡ್ಬೋದು ನೀವು. ಇದನ್ನು ನಾವು ಸೈಡ್ ಇಟ್ಟು ನೆಕ್ಸ್ಟ್ ನಮ್ಮ ಪ್ರಾಡಕ್ಟನ್ನು ಈಗ ಓಪನ್ ಮಾಡೋಣ. ಫೈನಲಿ ನಾನು ಸ್ಟಿಕ್ಕರನ್ನು ರಿಮೂವ್ ಮಾಡಿದೆ. ರಿಮೂವ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು, ಮಿಂತ್ರಾ L1 ಡಿವೈಸ್ ಇದು ಈ ರೀತಿ ಬರುತ್ತೆ. ಮಿಂತ್ರಾ ಡಿವೈಸು ಇಲ್ಲಿ ನೋಡ್ಬೋದು. ಕೆಲವೊಂದಿಷ್ಟು ಮಿಂತ್ರಾ ಡಿವೈಸು ಮತ್ತು ಒಂದು ಸೆಲ್ ಫೋನ್ ನಂಬರನ್ನು ಕೊಟ್ಟಿದ್ದಾರೆ. ಈ ಸೈಡ್ನಲ್ಲಿ ಫಿಂಗರ್ ಪ್ರಿಂಟು, ಸ್ಪೀಡು ಮತ್ತು ಕನೆಕ್ಟಿವಿಟಿ ಅಂತೇಳಿ ಹಲವಾರು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುಲ್ಲ ಇದೆ. ಇಲ್ಲಿ ಸ್ಪೈಸ್ ಮನಿ ಅಂತ ಬರೆದಿದ್ದಾರೆ. ಇಲ್ಲಿ ಒಂದು ಈ ಸ್ಪೈಸ್ ಮನಿ ಆ್ಯಪ್ದು ಒಂದು ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದು ಮಿಂತ್ರಾ ಡಿವೈಸ್ ಅಲ್ವಾ, ಇದರದ್ದು ಡೀಟೇಲ್ಸ್ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಿಮಗೆ ನೋಡಲು ಈ ರೀತಿ ಬಾಕ್ಸ್ ಬರುತ್ತೆ. ಇದನ್ನು ನಾವೀಗ ಈ ರೀತಿಯಾಗಿ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮೇನ್ ಡಿವೈಸ್ ಅನ್ನೋದು ಈ ರೀತಿ ಇರುತ್ತೆ. ಇದನ್ನು ಪಕ್ಕಕ್ಕೆ ಇಡೋಣ. ಇದು ಮೇನ್ ಡಿವೈಸ್. ನೆಕ್ಸ್ಟ್ ಇದರಲ್ಲಿ ಏನು ಬಂದಿತ್ತು ಅಂದರೆ ಒಂದು ಸ್ಕ್ಯಾನರ್ ವರ್ಸಲು ಒಂದು ಕ್ಲೌದನ್ನು ಕೊಟ್ಟಿದ್ದಾರೆ ಮತ್ತು ಯೂಸರ್ ಮೆನ್ಯುವಲ್ ಅಂದರೆ ಕ್ವಿಕ್ ಸ್ಟಾರ್ಟ್ ಗೈಡನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನೀವು ಯೂಸ್ ಮಾಡಬೇಕು, ಫಿಂಗರ್ ಇಡಬೇಕು ಅನ್ನೋದು ಈ ರೀತಿ ತೋರಿಸುತ್ತಿದ್ದು. ಇದರಲ್ಲಿ ಎಲ್ಲ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ವಿಕ್ ಸ್ಟಾರ್ಟ್ ಗೈಡನ್ನು ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಬಾಕ್ಸ್ನಲ್ಲಿ ಏನಿಲ್ಲ, ಇದನ್ನು ಇಟ್ಟು ಈಗ ನಮ್ಮ ಪ್ರಾಡಕ್ಟನ್ನು ನಾವು ಮೇನ್ ಪ್ರಾಡಕ್ಟ್ ಇದೆ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು, ಬಯೋಮೆಟ್ರಿಕ್ ಡಿವೈಸ್ ಈ ರೀತಿ ಅನ್ನೋದು ಇದೆ. ಈ ಒಂದು ಕೇಬಲ್ನಲ್ಲಿ ಟೈಪ್ ಸಿ ಒಂದು ಎಕ್ಸ್ಟರ್ನಲ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. USB ಕನೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಟೈಪ್ ಸಿ ಕೇಬಲ್ ಇದೆ. ಟೈಪ್ ಸಿ ಕೇಬಲ್ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಇದು ಒಂದು ಬಯೋಮೆಟ್ರಿಕ್ L1 ಡಿವೈಸ್ ಇದೆ. ನನ್ನ ಮೊಬೈಲ್ಗೆ ಟೈಪ್ ಸಿ ಕೇಬಲ್ ಒಂದು ವರ್ಕ್ ಆಗಲ್ಲ. ಆದ್ದರಿಂದ ನಾನು ಒಂದು ಎಕ್ಸ್ಟರ್ನಲ್ ಕೇಬಲನ್ನು ಇಲ್ಲಿ ಲೋಕಲ್ ಸ್ಟೋರ್ನಲ್ಲಿ ತೊಗೊಂಡಿದ್ದೀನಿ. ಈ ಒಂದು ಕೇಬಲ್ ಏನಿದೆಯಲ್ಲ 2-in-1 ಟೈಪ್ ಸಿ ಇರ್ಬೋದು ಮತ್ತು ಸ್ಯಾಮ್ಸಂಗ್ ಮೈಕ್ರೋಪಿನ್ ಕೂಡ ಇಲ್ಲಿ ನಾವು ಯೂಸ್ ಮಾಡ್ಕೋಬೋದಾಗುತ್ತೆ. ನಾನು ಮೈಕ್ರೋಪಿನ್ ಇರೋದ್ರಿಂದ ಈ ಒಂದು ಎಕ್ಸ್ಟರ್ನಲ್ ಕೇಬಲನ್ನು ತೊಗೊಂಡಿದ್ದೀನಿ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದು USB ಮತ್ತು ಮೈಕ್ರೋಪಿನ್ ಎರಡಿದೆ. ಆದ್ದರಿಂದ ನಾನು ಇದನ್ನು ಕನೆಕ್ಟ್ ಮಾಡಿ ಈ ರೀತಿ ನಿಮ್ಮ ಮೊಬೈಲ್ಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ನಾನು ಇದನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಯಾವ ರೀತಿಯಾಗಿ ಬಯೋಮೆಟ್ರಿಕನ್ನು ವರ್ಕ್ ಆಗುತ್ತೆ ಎಲ್ಲ ನೋಡ್ತೀನಿ. ಈಗ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ನಾನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರ್ನಲ್ಲಿ CSC ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ CSC ಕನೆಕ್ಟ್ ಅಂತ ಬರುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ CSC ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ಕ್ಯಾಪ್ಚಾವನ್ನು ಕೊಟ್ಟು ಎಂಟರ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಹೋಮ್ ಪೇಜ್ನಲ್ಲಿ ತೋರಿಸ್ತಾ ಇರುತ್ತೆ VLE ಬಯೋಮೆಟ್ರಿಕ್ ಅಂತೇಳಿ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಮ್ಗೆ ಒಂದು ಸ್ಕ್ಯಾನಿಂಗ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಕ್ಯಾಪ್ಚರ್ ಅಂತ ಕೊಡಬೇಕಾಗುತ್ತೆ. ಈ ಒಂದು ಕ್ಯಾಪ್ಚರ್ ಕೊಡೋಕ್ಕಿಂತ ಮೊದಲು ನೀವು ಮಿಂತ್ರಾ ಡಿವೈಸ್ದು ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ಇದನ್ನು ವರ್ಕ್ ಆಗುತ್ತಿಲ್ಲ ಅಷ್ಟು ನೋಡೋದ್ರಿಂದ ಈಗ ನಾನು ಇದನ್ನು ವರ್ಕ್ ಮಾಡ್ತಾಯಿದ್ದೀನಿ. ಈಗ ಕ್ಯಾಪ್ಚರ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಕ್ಯಾನರ್ ಲೈಟಿಗೆ ಆನ್ ಆಯಿತು. ಇಲ್ಲಿ ನಾನು ತಮ್ಮನ್ನು ಕೊಡ್ತಾ ಇದ್ದೀನಿ. ಕ್ಯಾಪ್ಚರ್ ಸಕ್ಸಸ್ಫುಲಿ ಬರ್ತಾಯಿದೆ, ಅಂದರೆ ಇದು ತಮ್ಮ ಅಂದರೆ ವರ್ಕ್ ಆಗ್ತಾಯಿದೆ ಅಂತ ಈ ರೀತಿಯಾಗಿ ನೀವು ನೋಡ್ಕೋಬೋದು. ಈ ಒಂದು ತಂಬ್ ಏನಿದೆಯಲ್ಲ, ಇದು ಈ ಒಂದು ಮಿಂತ್ರಾ L1 ಡಿವೈಸ್ ಇದು ವರ್ಕ್ ಆಗ್ತಾಯಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.